ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗ ನಾವು ಕರೆಂಟ್ ಅಫೇರ್ಸ್ ನ ಯಾವ ತರ ಸ್ಟಡಿ ಮಾಡೋದು, ಕರೆಂಟ್ ಅಫೇರ್ಸ್ ನ ಯಾವ ತರ ಓದೋದು ಅಂಡ್ ಕರೆಂಟ್ ಅಫೇರ್ಸ್ ಓದಾಕ ಯಾವ ಸ್ಟ್ರಾಟಜಿನ ಬಳಸ್ಕೊಂಡ್ರ ಎಲ್ಲಾ ಪಾಯಿಂಟ್ಸ್ ನ ನೆನ್ಪಿಟ್ಕೋಬಹುದು ಅನ್ನೋ ಒಂದು ನಿಮ್ಮ ಕಮೆಂಟ್ ಗೆ ಈ ವಿಡಿಯೋ ಒಳಗ ಆನ್ಸರ್ ಮಾಡ್ತೀನಿ. ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಯಾವ ತರ ಕರೆಂಟ್ ಅಫೇರ್ಸ್ ನ ಸ್ಟಡಿ ಮಾಡೋದು ಅಂತ ಹೇಳಿ. ಸೊ ಒಂದು ಕ್ವಶನ್ ಬಹಳನೇ ಇಂಪಾರ್ಟೆಂಟ್ ಅನ್ಸಿತ್ತು, ಎಲ್ಲಾರ್ಗು ಯೂಸ್ಫುಲ್ ಆಗೋ ತರ ಕಂಟೆಂಟ್ ಇತ್ತನಂತಲೇ ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಲಿಕ್ಕತ್ತೇನಿ. ಸೊ ಇತ್ತೀಚಿನ ದಿನದೊಳಗ ಕರೆಂಟ್ ಅಫೇರ್ಸ್ ಒಂದು ವೇಟೇಜ್ ಅನ್ನು ಹೆಚ್ಚಾಗತೈತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗ. ಸೊ ಹಂಗಾದ್ರೆ ಯಾವ ಸ್ಟ್ರಾಟಜಿನ ಬಳಸ್ತೀರಾ, ಎಲ್ಲಾ ಪಾಯಿಂಟ್ಸ್ ನ ನೆನ್ಪಿಟ್ಕೋಬಹುದು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಅದಕ್ಕಿಂತ ಮೊದ್ಲ ಇನ್ನವರೆಗೂ ಯಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇನ್ನ ಕರೆಂಟ್ ಅಫೇರ್ಸ್ ಅಲ್ವಾಗ ಫಸ್ಟ್ ಥಿಂಗ್ ನೀವು ರಿಸೋರ್ಸಸ್ ನ ಫೈನಲ್ ಮಾಡ್ಕೊಡ್ರಿ, ಬೆಸ್ಟ್ ರಿಸೋರ್ಸಸ್ ನ ಫೈನಲ್ ಮಾಡ್ಕೊಡ್ರಿ. ಕನ್ನಡ ಮೀಡಿಯಂ ಒಳಗೆ ಪ್ರಿಪೇರ್ ಆಗೋರ ಪ್ರಜಾವಾಣಿ ನ್ಯೂಸ್ ಪೇಪರ್ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಮ್ಯಾಗಝಿನ್, ಇನ್ನ ಇಂಗ್ಲಿಷ್ ಮೀಡಿಯಂ ಒಳಗ ಪ್ರಿಪೇರ್ ಆಗುವಂತವ್ರು ನೀವು ದ ಹಿಂದೂ ನ್ಯೂಸ್ ಪೇಪರ್ ಜೊತೆಗೆ ವಿಷನ್ IAS ಇಲ್ಲ ಇನ್ಸೈಟ್ ಆನ್ ಇಂಡಿಯಾ ಎರಡರೊಳಗೆ ಯಾವ್ದಾರ ಒಂದು ಮ್ಯಾಗಝಿನ್ ನ ನೀವು ರೆಫರ್ ಮಾಡ್ಕೋಬಹುದು. ನ್ಯೂಸ್ ಪೇಪರ್ ಇಂದ ಏನ ಜಾಸ್ತಿ ನೋಟ್ಸ್ ಅದು ಮಾಡ್ಕೊಂತ ಟೈಮ್ ವೇಸ್ಟ್ ಮಾಡಬೇಡ್ರಿ, ಜಸ್ಟ್ ಒಂದ್ ರೀಡ್ ಕೊಡ್ರಿ. ಏನಾದ್ರು ತೀರಾ ಇಂಪಾರ್ಟೆಂಟ್ ಅನಿಸಿದ್ರೆ ಅಷ್ಟೇ ನಿಮ್ಮ ನೋಟ್ಸ್ ಒಳಗ ಆಡ್ ಮಾಡ್ಕೋಬಹುದು. ಬಿಕಾಸ್ ಈಗ ಮ್ಯಾಗಝಿನ್ ಒಳಗೆಲ್ಲ ಮಂತ್ಲಿ PDF ಗಳೊಳಗೆಲ್ಲ ನಿಮ್ಗೆ ನ್ಯೂಸ್ ಪೇಪರ್ ಒಳಗಿಂದ ಆಗಿರ್ಬೋದು, ಗವರ್ಮೆಂಟ್ ವೆಬ್ಸೈಟ್ ಇಂದ ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ಎಲ್ಲ ಸೇರ್ಸನ ಮ್ಯಾಗಝಿನ್ ಗಳು ರೆಡಿ ಆಗಿರ್ತಾವನಂದ್ರೆ ಅಲ್ಲಿ ನ್ಯೂಸ್ ಪೇಪರ್ ಇಂದ ನೋಟ್ಸ್ ಮಾಡ್ಕೊಂತ ಟೈಮ್ ವೇಸ್ಟ್ ಮಾಡಬೇಡ್ರಿ. ಇನ್ನು PDF ಗಳಿಗೆ ಮಂತ್ಲಿ ಮ್ಯಾಗಝಿನ್ ಗಳು ಏನಿರ್ತಾವಲ್ಲ, ಮಂತ್ಲಿ ಮ್ಯಾಗಝಿನ್ ಇಂದ ಯಾವ ತರ ಒಂದು ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಯಾವ ತರ ನೆನ್ಪಿಟ್ಕೊಳ್ಳೋದು ಪಾಯಿಂಟ್ಸ್ ನ ಅಂತ ಹೇಳಿ ನೋಡ್ಕೊಂತ ಹೋಗೋಣ. ಈಗ ಫಸ್ಟ್ ಥಿಂಗ್, ಈಗ ನೀವು ಯಾವ್ದಾರ ಒಂದು ಮಂತ್ಲಿ ಮ್ಯಾಗಝಿನ್ ಆಗಿರ್ಬೋದು, PDF ಏನಾರ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡೋದವ್ರ ಆ ತರ ಆಗಿರ್ಬೋದು, ಮ್ಯಾಗಝಿನ್ ಏನ್ ರೀಡ್ ಮಾಡ್ತಿರ್ತಾರಲ್ಲ, ಫಸ್ಟ್ ಕೆಲಸ ನೀವೇನ್ ಮಾಡ್ಬೇಕಂದ್ರೆ ಈಗ ಒಂದು ಮ್ಯಾಗಝಿನ್ ನ 2 ರಿಂದ 3 ದಿನದೊಳಗ ಒಂದ್ ರೀಡ್ ಪೂರ್ತಿ ಮುಗಿಸ್ಕೊಡ್ರಿ. ಮುಗಿತದ ಡೆಫಿನೆಟ್ಲಿ ನೀವೇನಾರ ಸ್ಟ್ರಿಕ್ಟ್ ಆಗಿ ಕುಂತ್ರಂದ್ರೆ 2 ರಿಂದ 3 ದಿನದೊಳಗ ಒಂದ್ ರೀಡ್ ಕಂಪ್ಲೀಟ್ ಆಗ್ತದ. ಅದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರ ಒಂದೊಂದ ಆರ್ಟಿಕಲ್ ನ ಡೀಟೇಲ್ ನಮ್ಗೆ ಓದ್ಕೊಂತ ಮೆಮೊರೈಸ್ ಮಾಡ್ಕೊಂತ ನೆನಪು ಮಾಡ್ಕೊಂತ ಹೋಗ್ಬೇಕು. ಜೊತೆಗೆ ಏನ್ ಮಾಡ್ಬೇಕಂದ್ರ ಬರ್ಕೊಂತ ನೀವು ಓದ್ಬೇಕು. ಯಾವ ತರ ಬರ್ಕೊಂತ ಓದ್ಬೇಕಂದ್ರ ನೀವು ಒಂದ ನೋಟ್ಸ್ ಬುಕ್ ಅರು ಮಾಡ್ಕೊಡ್ರಿ, ಇಲ್ಲ A4 ಸೈಜ್ ಪೇಪರ್ಗಳನ್ನ ತಗೊಂಡ್ ಕಾಸ ಒಂದೇನ್ ಆರ್ಟಿಕಲ್ ರೀಡ್ ಮಾಡ್ತಿರಲ್ಲ ಆ ಆರ್ಟಿಕಲ್ ನ ಬಾಯ್ಹಾಟ್ ಮಾಡ್ಕೊಳ್ರಿ, ಇಲ್ಲ ಮೆಮೊರೈಸ್ ಮಾಡ್ಕೊಡ್ರಿ. ನೆನಪು ಮಾಡ್ಕೊಂಡ ನೋಡುದ್ಲೆ ನಿಮ್ಮ ಒಂದು ನೋಟ್ಸ್ ಒಳಗೆ ನೀವು ಅದನ್ನ ಬರ್ಕೋಬೇಕು ಪಾಯಿಂಟ್ ವೈಸ್. ಈಗ ಒಂದೊಂದ್ಸಲ ಹೆಂಗ್ ಆಗ್ತೈತಂದ್ರೆ ನೆನಪು ಬರಂಗಿಲ್ಲ ಪಾಯಿಂಟ್ಸ್ ಗಳು, ಒಂದಷ್ಟು ವರ್ಡ್ ಡಿಫಿಕಲ್ಟ್ ಇದ್ವು ಅಂತಂದ್ರ ಅವ ಬರ್ಕೋ ಟೈಮ್ ಒಳಗ ನೆನಪು ಬರಂಗಿಲ್ಲ. ಬಟ್ ನಿಮಗ್ ಏನ್ ಅನಿಸ್ತಿರ್ತೈತಂದ್ರ ಓದೇನಿ ಎಷ್ಟಿದ್ ನನಗೆ ನೆನಪೈತಿ ಅಂತ, ಬಟ್ ಅದ ನಿಮ್ಗೆ ನೆನಪು ಉಳಿದಿರಂಗಿಲ್ಲ. ಆ ಟೈಮ್ ಒಳಗೆ ನೀವ್ ಏನ್ ಮಾಡ್ಬೇಕಂದ್ರೆ ಮತ್ತೊಂದ್ 2-3 ಸಲ ಅದನ್ನ ನೆನಪು ಮಾಡ್ಕೊಂಡ್ ಬಾಯ್ಹಾಟ್ ಹಾಕಿದ ತರ ಮಾಡ್ಕೊಂಡ್ ಮೆಮೊರೈಸ್ ಮಾಡ್ಕೊಂಡ್ ನಿಮ್ಮ ನೋಟ್ಸ್ ದಾಗ ನೋಡುದ್ಲೇನ ಬರಿಬೇಕು. ಆ ಟೈಮ್ ಒಳಗೆ ಏನಾಗ್ತೈತೆ ಅಂದ್ರೆ ನಿಮ್ಮ ಮೈಂಡ್ ಒಳಗ ಫುಲ್ ಕೂತು ಬಿಡ್ತದ. ನೆಕ್ಸ್ಟ್ ಒಂದು 15 ಡೇಸ್ 1 ಮಂತ್ ಆದ ತಕ್ಷಣ ಮತ್ತೆ ಅದನ್ನ ರಿವೈಸ್ ಮಾಡ್ಕೋಬೇಕಾಗ್ತದ ನೀವು. ಸೊ ಈಗ ನಾ ಬಾಯ್ಹಾಟ್ ಹಾಕೊಂಡೇನಿ ಅಂಡ್ ನೋಟ್ಸ್ ಒಳಗು ನಾನ ಸ್ವತಃ ನೋಡುದ್ಲೆ ಬರ್ದೇನಿ ಅಂದಾಗ ಅದ್ ನನಗೆ ಎಕ್ಸಾಮ್ ವರೆಗೂ ನೆನಪಿರ್ತೈತಿ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ರಿವಿಷನ್ ಇಂಪಾರ್ಟೆಂಟ್ ಆಗ್ತದ. ಸೊ 1 ಮಂತ್ ಆದ್ಮೇಲೆ 15 ಡೇಸ್ ಆದ್ಮೇಲೆ ಅದನ್ನ ರಿವೈಸ್ ಮಾಡ್ಕೊಳ್ರಿ. ಸೊ ನಿಮ್ದಾದಂತ ಒಂದ್ ನೋಟ್ಸ್ ಜಸ್ಟ್ ಒಂದ್ 4-5 ಪೇಜ್ ಒಳಗೆ ಮುಗಿತೈತಿ. ಹಿಂಗಾಗಿ ಮಂತಿಗೆ ಒಂದ್ಸಲ ಜಸ್ಟ್ 1 ಅವರ್ ಕೊಟ್ರು ನಿಮ್ದು ಒಂದು ಮಂತ್ಲಿ ಏನ್ ಕರೆಂಟ್ ಅಫೇರ್ ಒಂದು PDF ಇರ್ತೈತಲ್ಲ ಅದ ರಿವೈಸ್ ಆಗ್ತದ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರ ಫಸ್ಟ್ ನೀವು ಯಾವ ಮ್ಯಾಗಝಿನ್ ಓದ್ತೀರಿ ಅದನ್ನ ಫೈನಲ್ ಮಾಡ್ಕೊಳ್ಳೋದು, ಸ್ಟ್ಯಾಂಡರ್ಡ್ ಆಗಿರುವಂತ ಒಂದ್ ಮ್ಯಾಗಝಿನ್ ನ ನ್ಯೂಸ್ ಪೇಪರ್ ನ ಫೈನಲ್ ಮಾಡ್ಕೊಂಡ ರೀಡ್ ಮಾಡೋದು, ಜೊತೆಗೆ ರೀಡ್ ಮಾಡ್ಕೊಂತ ಬರ್ಕೋಬೇಕು. ಏನು ನಿಮ್ಮ ಒಂದು ನೋಟ್ಸ್ ರೆಡಿ ಆಗ್ತಿತ್ಲಾ ಆ ಒಂದು ನೋಟ್ಸ್ ನ ನೀವು 15 ಡೇಸ್ಗೊಮ್ಮೆ ಮಂತ್ಲಿಗೊಮ್ಮೆ ಈ ತರ ರಿವೈಸ್ ಮಾಡ್ಕೊಂತ ಹೋಗ್ಬೇಕು. ರಿವಿಷನ್ ಇಸ್ ಅ ಕೀ ಟು ಸಕ್ಸಸ್. ಸೊ ರಿವೈಸ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಮರ್ಯಾಕ್ ಹೋಗ್ಬೇಡ್ರಿ. ರಿವಿಷನ್ ಅದು ಒಂದನ ನಿಮಗ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡ್ ಕಾಸ ಮೇನ್ ಒಂದು ಎಕ್ಸಾಮಿನೇಷನ್ ಒಳಗ ಪಾಯಿಂಟ್ಸ್ ನ ರಿಕಾಲ್ ಮಾಡಾಕ ಹೆಲ್ಪ್ ಆಗ್ತದ. ಜೊತೆಗೆ ಸಾಧ್ಯ ಆದಷ್ಟ MCQಗಳನ್ನ ಸಾಲ್ವ್ ಮಾಡ್ರಿ, ಅವಾಗ ಇನ್ನೂ ನಿಮ್ಗೆ ರಿಕಾಲ್ ಮಾಡಕ್ ಹೆಲ್ಪ್ ಆಗ್ತದ. ಯಾವ್ದೇ ಒಂದು ಪಾಯಿಂಟ್ ನ ಮರೆದ್ರು ನಿಮ್ ನೋಟ್ಸ್ ಏನ್ ಮಾಡ್ಕೊಂಡಿರ್ತಾರಲ್ಲ ನೋಟ್ಸ್ ಒಳಗಿಂದ ತೆಗೆದು ನೋಡ್ಕೊಂಡ ಇನ್ನೊಂದ್ಸಲ ನೀವು ಅದನ್ನ ಮೆಮೊರೈಸ್ ಮಾಡ್ಕೋಬಹುದು. ಈ ತರ MCQಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಈ ತರ ರಿವಿಷನ್ಗೆ ನೀವು ಬಹಳಷ್ಟು ಇಂಪಾರ್ಟೆಂಟ್ ಕೊಡ್ರಿ. ಐ ಹೋಪ್ ಈ ಒಂದು ಪುಟ್ಟ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.